ಎಸ್, ಜಾತಿವಾರು ಪ್ರಾಬಲ್ಯವನ್ನ ಗಮನಿಸಿದ್ರಿ. ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸಮುದಾಯದವರಿದ್ದಾರೆ, ಅವರ ಮತಗಳು ಎಷ್ಟು ನಿರ್ಣಾಯಕ ಆಗಿದೆ ಎನ್ನುವಂಥದ್ದು ಪ್ರಮುಖವಾಗಿ ನೋಡಿದ್ರೆ, ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಜಾತಿವಾರು ಲೆಕ್ಕಾಚಾರ ಪ್ರತಿ ಚುನಾವಣೆಯಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸ್ತಾ ಹೋಗೋದಾದ್ರೆ ಲಿಂಗಾಯತ ಸಮುದಾಯದವರು 3,89,000 ಮತದಾರರಿದ್ದಾರೆ. ಒಕ್ಕಲಿಗ ಸಮುದಾಯದವರು 3,14,000 ಮತದಾರರು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾರೆ. ಎಸ್ಸಿ ಸಮುದಾಯದ ಮತ 2,75,000, ಎಸ್ಟಿ ಸಮುದಾಯದ ಮತ 1,40,000, ಕುರುಬ ಸಮುದಾಯದ ಮತ 1,35,000, ಮುಸ್ಲಿಂ ಸಮುದಾಯದ ಮತ 1,98,000, ಇತರ ಸಮುದಾಯದವರ ಮತ ಇಲ್ಲಿ ನಿರ್ಣಾಯಕ 1,66,000, ಬೇರೆ ಸಮುದಾಯದವರ ಮತ ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಜಾತಿವಾರು ಲೆಕ್ಕಾಚಾರವನ್ನು ಗಮನಿಸಿದ್ರಿ. ಯಾವ ರೀತಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಇದೆ ಅಂತೇಳಿ ಚಂಬಿ ಸರ್, ಗಮನಿಸ್ತಾ ಹೋಗೋದಾದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಜಾತಿವಾರು ಲೆಕ್ಕಾಚಾರ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಈ ಬಾರಿಯ ಚುನಾವಣೆಯಲ್ಲಿ, ಕಳೆದ ಬಾರಿ ಚುನಾವಣೆಯನ್ನ ಗಮನಿಸ್ತಾ ಹೋಗೋದಾದ್ರೆ? ಎಲ್ಲ ಚುನಾವಣೆಗಳಲ್ಲೂ ಜಾತಿಯ ಒಂದು ಪ್ರಭಾವ ಅಥವಾ ಪ್ರಾಬಲ್ಯ ಅವರವರ ಪಕ್ಷದವರಿಗೆ ಮತ್ತೆ ಅಲ್ಲಿರೋ ಕ್ಯಾಂಡಿಡೇಟ್ ಆಗುತ್ತೆ. ಆದ್ರೆ ಈಗ ಇಲ್ಲಿ ಇರ್ತಕ್ಕಂಥದ್ದು ಪೈಪೋಟಿ ಎರಡು ಪ್ರಮುಖ ಜಾತಿಗಳಲ್ಲಿ, ಒಂದು ಒಕ್ಕಲಿಗ, ಇನ್ನೊಂದು ಲಿಂಗಾಯತ. ಆದ್ರಿಂದ ಈ ಮತಗಳು ಹರಿದು ಹಂಚು ಹೋಗೋದ್ರಲ್ಲಿ ಇದು ಯಾವುದೇ ಒಂದು ಸಂಶಯ ಇಲ್ಲ. ಆದ್ರೆ ಏನಾಗಿದೆ ಇಲ್ಲಿ ಅಂದ್ರೆ, ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಪ್ರಾಬಲ್ಯ ಮೊದಲಿಂದಲೂ 2-3 ಕ್ಷೇತ್ರಗಳಿದೆ. ಫಾರ್ ಎಕ್ಸಾಂಪಲ್ ಕೊರಟಗೆರೆ ತೆಗೆದುಕೊಳ್ಳಿ, ಅಲ್ಲಿ ತುಮಕೂರು ಇವರು ನಮ್ಮ ಜಿ ಪರಮೇಶ್ವರ್ ಬಹಳ ಪ್ರಭಾವಶಾಲಿ ಆಗಿದ್ದಾರೆ. ಆಮೇಲೆ ತುಮಕೂರಿನ ಸುತ್ತಮುತ್ತ ಇರ್ತಕ್ಕಂತಹ ಏನು ಮುಸ್ಲಿಂ ಮತದಾರರಿದ್ದಾರೆ ಅವರೆಲ್ಲ ಕಾಂಗ್ರೆಸ್ ಪರ ಇದ್ದಾರೆ. ಅದರಿಂದ ಅದಕ್ಕೆ ನಾನು ಬಿಗಿನಿಂಗ್ ನಲ್ಲಿ ಹೇಳಿದ್ದು, ತುಂಬಾ ಅವರು ಏನು ಹಿಂದೆ ಬಸವರಾಜು 13,000 ಚಿಲ್ಲರೆ ಓಟಿಂದ ಅವರು ಗೆದ್ರು, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಗೆಲ್ಲುವ ಅಥವಾ ಸೋಲುವ ಒಂದು ಸನ್ನಿವೇಶ ಸೋಮಣ್ಣ ಅವ್ರಿಗೆ ಎದುರಾಗಿದೆ. ಆದ್ರೆ ಅವ್ರಿಗೇನು ಅರವಿಂದ್ ಹೇಳಿದಾಗೆ ಈಸ್ ಎ ವೆರಿ ಗ್ರೇಟ್ ಸ್ಟ್ರಾಟಜಿಸ್ಟ್. ಅವರನ್ನ ಅನೇಕ ರೀತಿಯಲ್ಲಿ ಅವಕಾಶವಾದಿ ಅಂತ ಹೇಳಿದ್ರು. ಅವರು ಯಾವುದೇ ಅವಕಾಶವಾದಿ ಯಾವುದೇ ಜಾತಿಯವರನ್ನ ಸ್ಪಂದಿಸ್ತಕ್ಕಂತ ಗುಣ ಹೊಂದಿದ್ದಾರೆ. ಅವ್ರನ್ನ ಹೋಗಿ ಭೇಟಿ ಮಾಡಿದಂತಹ ಯಾವುದೇ ಒಂದು ಜಾತಿಯ ಅಥವಾ ಕೋಮಿನ ಜನ ಸೋಮಣ್ಣ ಅವರಿಂದ ಕೆಲಸ ನಮ್ಗೆ ಆಗಿಲ್ಲ, ಅವರು ಈ ರೀತಿಯ ನಮ್ಮ ವಿರೋಧಿ ಅಂತಕ್ಕಂಥ ಭಾವನೆಯನ್ನ ಅವ್ರು ಎಲ್ಲೂ ತೋರಿಸಿಲ್ಲ. ಅವ್ರು ಸೋತಿರ್ಬೋದು 2 ಕ್ಷೇತ್ರಗಳಲ್ಲಿ, ಅದು ರಾಜಕೀಯ ತಂತ್ರಗಾರಿಕೆಯಲ್ಲಿ ಅವರನ್ನ ಒಂದು ರೀತಿಯಲ್ಲಿ ವಿಕ್ಟಿಮ್ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಅದು ಅವರ ಪಕ್ಷದ ಹಣೆ ಬರ. ಆದ್ರೆ ಈಗ ಸೋಮಣ್ಣ ಅವ್ರಿಗೆ ಇದು ನೌ ಆರ್ ನೆವರ್ ಅಂತಕ್ಕಂಥ ಚಾನ್ಸ್ ಇರೋದ್ರಿಂದ ಅವ್ರು ಎಷ್ಟರ ಮಟ್ಟಿಗೆ JDS-ನ 2 ಕ್ಷೇತ್ರಗಳಲ್ಲಿ, 2 ಕ್ಷೇತ್ರ ಅಂದ್ರೆ JDS ತುರುವೇಕೆರೆ ಮತ್ತು ಚಿಕ್ಕನಾಯಕನಹಳ್ಳಿ, ಇಲ್ಲಿ ಲಿಂಗಾಯತ್ ಮತದಾರರು ಇದ್ರು ಸಹ, ಮಾಧುಸ್ವಾಮಿ ಅವರಿಗೆ ಅವರು ಬಹಳ ಬೆಂಬಲಕರಾಗಿದ್ರು ಸಹ, ಅಲ್ಲಿರ್ತಕ್ಕಂಥ ಒಕ್ಕಲಿಗ ಮತಗಳನ್ನ 2 ಕ್ಷೇತ್ರಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ಪಡೆಯೋದಕ್ಕೆ ಸಬಲರಾದ್ರೆ, ಅಥವಾ ದೇವೇಗೌಡರವರ ಒಂದು ಆಶೀರ್ವಾದ ಸೋಮಣ್ಣನವರಿಗೆ ಇದೆ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಂಡು ಬರ್ತಾ ಇರೋದ್ರಿಂದ ಸೋಮಣ್ಣನವರಿಗೆ ಈ ರೀತಿಯ ಅನುಕೂಲಗಳು ಹೆಚ್ಚಿದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಆದ್ರೆ ಉಳಿದ OBC ಮತಗಳಿದೆಯಲ್ಲ, ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಆ ಒಂದು OBC-ಯ ಪ್ರಭಾವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ನಮ್ಮವರಿದ್ದಾರೆ. ಇವರನ್ನ ನಾವು ಬಿಟ್ಕೊಳ್ಕೂಡ್ದು. ಆಮೇಲೆ ಸಿದ್ದರಾಮಯ್ಯನವರ ಭಾಷಣದ ವೈಖರಿಯನ್ನೇ ನೋಡಿ, ಅವ್ರು ಎಲ್ಲಿ ಹೇಳ್ತಾರೆ, ಇದು ನನಗೆ ನಿಜವಾಗ್ಲೂ ಒಂದು ದೊಡ್ಡ ಸವಾಲು, ಈ ಸವಾಲಿನಲ್ಲಿ ನೀವು ನಾನು ಗೆಲ್ಲಿಸದೆ ಹೋದ್ರೆ ನನ್ನ ಅಧಿಕಾರದ ಇದು ಕೊನೆಯ ಅವಧಿ ಅಥವಾ ಅಧಿಕಾರವನ್ನು ಕಳೆದುಕೊಳ್ತಕ್ಕಂಥ ಮುಜುಗರ ನನಗೆ ಆಗ್ಬಹುದು ಅಂತ. ಅಂದ್ರೆ ಯಾವ ಮಟ್ಟಕ್ಕೆ ಒಂದು ಪೊಲಿಟಿಕಲ್ ಡೈನಾಮಿಕ್ಸ್ ಅಥವಾ ಡೆವಲಪ್ಮೆಂಟ್ಸ್ ಆಗಿದೆ ಅಂದ್ರೆ, ಮುಖ್ಯಮಂತ್ರಿಯ ಕುರ್ಚಿಯು ಅಲಗಾಡುತ್ತದೆ, ಆದ್ರಿಂದ ನೀವು ನನ್ನನ್ನ ಗೆಲ್ಲಿಸ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಅವರು ವರುಣ ಕ್ಷೇತ್ರದಲ್ಲಿ ಹೇಳಿದ್ದಾರೋ, ಆ ಮೆಸೇಜ್ ಸಹ ಇಲ್ಲಿ ಹೋಗುತ್ತೆ. ಅಂದ್ರೆ ಈ ದೃಷ್ಟಿಯಿಂದ. ಆದ್ರೆ ಹಿಂದೆ ಪರಮೇಶ್ವರ್ ಅವರನ್ನ ಸೋಲಿಸಿದಂತಹ ಸಿದ್ದರಾಮಯ್ಯ ಮತ್ತು ಆ ಗುಂಪು ಎಷ್ಟರ ಮಟ್ಟಿಗೆ ಪರಮೇಶ್ವರ್ ಅವರ ಗುಂಪು ಇವರಿಗೆ ಸಹಾಯವನ್ನು ಮಾಡ್ತಾ ಇರತಕ್ಕಂಥದ್ದನ್ನ ಅಥವಾ ಸೇರಿ ತೀರಿಸಿಕೊಳ್ಳಲಾರರು ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ರೀತಿಯ ಒಳವರ್ತಗಳನ್ನ ಯಾರು ಈಗ ಮಾಧುಸ್ವಾಮಿ ಅವ್ರು ಸಂಪೂರ್ಣವಾಗಿ ಸೋಮಣ್ಣ ಅವ್ರನ್ನ ಬೆಂಬಲಿಸಿದಿಲ್ಲ ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ. ಅವ್ರು ಹೇಳಿದ್ದಾರೆ, ನಾನು ಸೋಮಣ್ಣನವರ ಪರವಾಗಿ ಒಂದು ಮತ ಯಾಚನೆ ಮಾಡುದಿಲ್ಲ, ಅದನ್ನ ಜನರ ವಿವೇಚನೆಗೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ. ಆದ್ರೆ ಈಗ ಪರಮೇಶ್ವರ್ ಅವರು ಯಾವ ಒಂದು ನಿಷ್ಠೆಯಿಂದ ಅವರು ಈ ಪಕ್ಷಕ್ಕೆ ದುಡಿತಾ ಇದ್ರು, ಅದೇ ನಿಷ್ಠೆಯ ಆಧಾರದ ಮೇಲೆ ಅವರ ಜನ ಅಂದ್ರೆ ಹಿಂದುಳಿದ ವರ್ಗದವರ ಜೊತೆಗೆ ಅವರಲ್ಲಿರ್ತಕ್ಕಂಥ SC ಓಟ್ಗಳನ್ನ ಎಲ್ಲಿ ಗೊಳಿಸಿದ್ರೆ
ಬಹುಶಃ ಮುದ್ದಹನುಮೇಗೌಡರಿಗೆ ಹೆಲ್ಪ್ ಆಗ್ಬೋದು. ನನ್ನ ಪ್ರಕಾರ Yes, yes, sir. ಮುದ್ದಹನುಮೇಗೌಡರವರ ಎಂಟ್ರಿ ಇದೆಯಲ್ಲ, ಇಟ್ ಸೆಲ್ಫ್ ಹ್ಯಾಸ್ ಬೀನ್ ಎ ವೆರಿ ಲೇಟ್ ಎಂಟ್ರಿ. ಬಿಕಾಸ್ ಅವ್ರು ಒಂದ್ಸಾರಿ ಕಳ್ಕೊಂಡ್ಬಿಟ್ರು, ಕ್ಷೇತ್ರದ ಒಂದು ಪ್ರಭಾವ ಇರಲಿಲ್ಲ. ಮತ್ತೆ ಇವರು ಬಸವರಾಜು ಅಷ್ಟೇನೆ, ಹೆಲಿಕಾಪ್ಟರ್ ಕಾರ್ಖಾನೆ ಬಂತು ಅಂತ ಹೇಳಿದ್ರು, ಆಮೇಲೆ ತುಮಕೂರು ಮತ್ತು ದಾವಣಗೆರೆ ರೈಲು ಲೈನ್ ಅನ್ನ ಮಾಡ್ತೀವಿ ಅಂತ, ಇವ್ಯಾವನ್ನು ತಮ್ಮ ಅವಧಿಯಲ್ಲಿ ಮಾಡಲಿಲ್ಲ. ಆ ಒಂದು ಅವಕಾಶವನ್ನು ಅವ್ರು ಕಳ್ಕೊಂಡ್ರು. ಅದರಿಂದ ಜನರಿಗೆ ಒಂದಕ್ಕೆ ಅಸಮಾಧಾನ ಇದೆ. ಆದ್ರೆ ಸೋಮಣ್ಣನವರ ಸರ್ವ ಜಾತಿಯ ಜನರನ್ನ ಆಕರ್ಷಿಸ್ತಕ್ಕಂತ ಚಾಕಚಕ್ಯತೆ ಮತ್ತು ಅವರ ಒಂದು ಏನು ಓಪನ್ ಮೈಂಡ್ ಇದೆಯಲ್ಲ, ಬಹುಶಃ ಅವರಿಗೆ ಒಂದು ರೀತಿಯಲ್ಲಿ ಹೇಳಿಸಿ ತಂದು ಕೊಡ್ಬೋದು. ಅಷ್ಟೇ ಹೊರತು Yes, sir. ಯಾರು ಅತ್ಯಂತ ಯಶಸ್ವಿಯಾಗಿ ಗೆಲ್ತಾರೆ ಅಂತಕ್ಕಂಥದ್ದನ್ನ ಖಚಿತವಾಗಿ ಯಾವ ರಾಜಕೀಯ ವಿಶ್ಲೇಷಕರು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಯೋಗೇಶ್. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ, ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಗ್ರೌಂಡ್ ರಿಪೋರ್ಟ್ಗಳನ್ನು ನೀವು ಕೊಟ್ಟಿರ್ತೀರಿ. ಜನರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಜನರಿಂದ ವ್ಯಕ್ತವಾಗ್ತಾ ಇರುವಂಥ ಅಭಿಪ್ರಾಯ ಏನು? ಕಾಂಗ್ರೆಸ್, ಬಿಜೆಪಿನ ಅಥವಾ ಮುದ್ದಹನುಮೇಗೌಡ್ರ, ವಿ ಸೋಮಣ್ಣನ? ಇಲ್ಲಿ ಜನರನ್ನ ಮಾತಾಡಿಸಿದಾಗ ವಿಭಿನ್ನವಾದ ಹೇಳಿಕೆಗಳು, ಪರ ವಿರೋಧಗಳು ಬರ್ತವೆ. ಯಾಕಂದ್ರೆ ಸೋಮಣ್ಣವ್ರಿಗೆ ಯಾಕೆ ಗೆಲ್ಲಿಸ್ಬೇಕು ಒಂದಷ್ಟು ಜನ ಮಾತಾಡಿದ್ರೆ, ಮುದ್ದಹನುಮೇಗೌಡರನ್ನ ಯಾಕೆ ಗೆಲ್ಲಿಸಬಾರದು ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಯಾಕಂದ್ರೆ ಈ ಸಹಜವಾಗಿ ಒಂದೊಂದು ತಾಲೂಕು ಕ್ಷೇತ್ರಗಳಲ್ಲಿ ಹೋದಂತ ಸಂದರ್ಭ ಕೂಡ ಒಂದೊಂದು ರೀತಿ, ಅಂದ್ರೆ ಕೆಲವು ಕಡೆ ಸೋಮಣ್ಣ ಪರವಾಗಿ ಅಂದ್ರೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಅಂದ್ರೆ ದೇವೇಗೌಡರ ಸೋಲನ್ನ ಇಲ್ಲಿ ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಜನ ಮಾತಾಡಿದ್ರೆ, ಒಂದಷ್ಟು ಕಡೆ ಮುದ್ದಹನುಮೇಗೌಡ ಸಾಫ್ಟ್ ಅಂದ್ರೆ ಹಿಂದೆ ಕೂಡ ಏನು ಕಾಂಗ್ರೆಸ್ ನಲ್ಲಿ ಇದ್ರು, ಟಿಕೆಟ್ ತಪ್ಪು ದೇವೇಗೌಡರಿಗೆ ಕೊಟ್ರು, ಆ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಒಂದಷ್ಟು ರಾಜಕೀಯ ನಾಯಕರು ಅಂದ್ರೆ ತುರುವೇಕೆರೆ ತಿಪ್ಪರು, ಈ ಭಾಗದ ನಾಯಕರು ಏನು ಜೆಡಿಎಸ್ ನಾಯಕರು ತುಮಕೂರು ನಗರ ಸೇರಿದಂತೆ ಮಾತಾಡೋದು, ಮುದ್ದಹನುಮೇಗೌಡರು ಏನು ಟಿಕೆಟ್ ಕೈ ತಪ್ಪಿದ್ದೇನೆ, ಅವರೇ ಸೋಲಿಸೋದಕ್ಕೆ ದೇವೇಗೌಡರ ಸೋಲಿಸೋದಕ್ಕೆ ಕಾರಣಕರ್ತರಾದ್ರು ಅನ್ನೋದನ್ನ ಈ ರೀತಿಯಾಗಿ ಪ್ರಚಾರ ಮಾಡಿ ಮತವನ್ನ ಗಳಿಸೋ, ತಮ್ಮ ಓಟನ್ನ ತಮ್ಮ ಕಡೆ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಜನರು ಕೂಡ ಇನ್ನು ನಿಧಾನವಾಗಿ ಯೋಚನೆ ಮಾಡ್ತಿದ್ರೆ ಯಾರಿಗೆ ಓಟ್ ಹಾಕ್ಬೇಕು ಅಥವಾ ಯಾರು ಪರವಾಗಿದ್ದಾರೆ ಅಂತ. ಒಂದ್ ಕಡೆ ಸೋಮಣ್ಣವ್ರು ನೋಡಿದ್ರೆ ಸೋಮಣ್ಣದು ಉತ್ತಮ ಕೆಲಸ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿದ್ರು. ಮುದ್ದಹನುಮೇಗೌಡ ಕೂಡ ಅವರು MP ಆದ 2014 ಇದ್ದಂತ ಸಂದರ್ಭ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಏನು HL ಕೂಡ ಅವರ ಕಾಲದಲ್ಲಿ ಶಂಕುಸ್ಥಾಪನೆ ಆಯ್ತು, ಬಸವರಾಜ ಕಾಲದಲ್ಲಿ. ಅದಾದ ನಂತರ ಈಗ ಜನರು ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಚುನಾವಣೆಗೆ ಇನ್ನು ಬಹಳ ದಿನಗಳಿರೋದ್ರಿಂದ ಇನ್ನೂ ಒಂದಷ್ಟು ಅಂದ್ರೆ ಏನು ಒಂದ್ ಹಂತದಲ್ಲಿ ಸೋಮಣ್ಣ ಅವರು ಜನರನ್ನ ರೀಚ್ ಆದಷ್ಟು ಮುದ್ದಹನುಮೇಗೌಡ ರೀಚ್ ಆಗ್ತಾ ಇಲ್ಲ. ಯಾಕಂದ್ರೆ ಮುದ್ದಹನುಮೇಗೌಡದು ಮೈನಸ್ ಏನಂದ್ರೆ ಬಿಜೆಪಿಯಲ್ಲಿ ಇದ್ರು, ಮತ್ತೆ ಕಾಂಗ್ರೆಸ್ ಬಂದ್ರು. ಬಿಜೆಪಿಲಿ ಇದ್ದಂತ ಸಂದರ್ಭದಲ್ಲಿ ಕುಣಗಲ್ಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಹೊರ ಹಾಕಿದ್ರು. ಒಂದ್ ಹಂತದಲ್ಲಿ ಬಿಜೆಪಿ ಮುಖಂಡರ ಮಾತಾಡ್ಕೊಳ್ಳೋದು, ಇಲ್ಲೇ ಬಿಜೆಪಿಲೇ ಉಳ್ಕೊಂಡಿದ್ರೆ ಬಹುತೇಕವಾಗಿ ಇವರಿಗೆ ಟಿಕೆಟ್ ಸಿಕ್ತಿತ್ತು ಅನ್ನೋದು. ಹಾಗಾಗಿ ಕಾಂಗ್ರೆಸ್ಗೆ ಹೋಗಿರೋದಕ್ಕೆ ಒಂದಷ್ಟು ಅಸಮಾನ ಇದ್ದಿದೆ. ಯಾಕಂದ್ರೆ ಮುರಳೀಧರ ಹಾಲಪ್ಪ ಪ್ರಬಲ ಆಕಾಂಕ್ಷಿ ಆಗಿದ್ರು, ಅವರು ಅವರ ಸಮಾಧಾನ ಪಡಿಸಿದ್ರು ಕೂಡ ಒಂದು ಹಂತದಲ್ಲಿ ಅವರು ಕೂಡ ಅಸಮಾಧಾನ ಇನ್ನು ಹಾಗೆ ಉಳ್ಕೊಂಡಿದೆ. ಯಾಕಂದ್ರೆ ಮೇಲ್ಮಟ್ಟದ ನಾಯಕರಲ್ಲಿ ಒಂದಷ್ಟು ಗೊಂದಲಗಳು ನಿವಾರಣೆ ಆಗಿದ್ರು ಕೂಡ ತಳಮಟ್ಟದಲ್ಲಿ ಒಂದಷ್ಟು ಗೊಂದಲಗಳು, ಬೇಸರ ಇನ್ನೂ ಇದೆ ಸಂಪತ್. ಎಸ್ ಯೋಗೀಶ್ ಕೂಡ ಹೇಳ್ತಾ ಇದ್ರು, ಒಳ ಏಟಿನ ಭಯ ಎಷ್ಟಿದೆ, ಜನರ ಅಭಿಪ್ರಾಯ ಏನು ಅಂತೇಳಿ. ಅರವಿಂದ್ ಸರ್, ಎರಡೂ ಪಕ್ಷಗಳಿಗೆ ಮುದ್ದಹನುಮೇಗೌಡರಾಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಎರಡೂ ಪಾರ್ಟಿಗಳಲ್ಲಿ ಒಳ ಏಟಿನ ಭೀತಿ ಎಷ್ಟರ ಮಟ್ಟಿಗೆ ಇರಬಹುದು? ಪುರಾಣಿಕ್ ಸರ್ ಕೂಡ ಆಗ ಹೇಳ್ತಾ ಇದ್ರು, CM ಚೇಂಜ್ ಮಾಡೋ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬರುತ್ತೆ ಅಂತ ಹೇಳಿ. ಹೇಳ್ತಾರೆ ಯಾವುದೇ ಒಂದು ಎಲೆಕ್ಷನ್ನಲ್ಲಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಆಗುವಂಥ ಸಾಧ್ಯತೆ ಇದೆ. ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡು ಇವತ್ತಿನ ಕರ್ನಾಟಕದ ಲೀಡರ್ಶಿಪ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದೆ. ಅವ್ರಿಗೊಂದಿಷ್ಟು ಲಿಬರ್ಟಿನೂ ಕೊಟ್ಟಿದ್ದಾರೆ, ನೀವು ನಡೆಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿನೂ ಕೊಟ್ಟಿದ್ದಾರೆ. ಇವರು ಹಾಗೆ ಪರ್ಫಾರ್ಮ್ ಮಾಡಿ ತೋರಿಸಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಅ ಗುಡ್ ಗವರ್ನೆನ್ಸ್. ಅವರಿಗೆ ಇದೇ ಮಾಡೆಲ್ನ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋ ಹಾಗೆ ಒಂದು ಸೆಟಪ್ ಮಾಡಿ ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ಗೆ ಒಂದು ಪುನರ್ಜನ್ಮ ಕೊಡುವಂಥ ಪ್ರಯತ್ನದಲ್ಲಿ ಕರ್ನಾಟಕ ಕಾಂಗ್ರೆಸ್ ಏನು ಕಮಿಟಿ ಇವತ್ತು ಆಡಳಿತ ಕೊಡ್ತಾ ಇದ್ದಾರೆ, ದೇ ಹ್ಯಾವ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇದನ್ನು ನಾವು ಅಲ್ಗಳಿಸೋಕ್ಕಾಗಲ್ಲ. ಸೊ ಇವರು ಆ ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ನಿಭಾಯಿಸೋದಕ್ಕೆ ಒಂದಿಷ್ಟು ಸೆಂಟ್ರಲ್ ಕಮಿಟಿಯ ಇಂಟರ್ಫಿಯರೆನ್ಸು ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೋದು. ದೇ ಹ್ಯಾವ್ ಬಿನ್ ಗಿವನ್ ಸಮ್ ಲಿಬರ್ಟಿ. ಆದರೆ ತುಮಕೂರು ಮಟ್ಟಕ್ಕೆ ಬಂದಾಗ ಇಲ್ಲಿರುವ ಕ್ಯಾಂಡಿಡೇಟ್ ಬಗ್ಗೆ ಒಂದಿಷ್ಟು ಅಸಮಾಧಾನ ಬಹಳ ಕ್ಲಿಯರ್ ಆಗಿದೆ. ಯಾಕಂದರೆ ಹಿ ಹ್ಯಾಸ್ ಸ್ವಿಚ್ಡ್ ಓವರ್ ದ ಪಾರ್ಟೀಸ್ ಮಲ್ಟಿಪಲ್ ಟೈಮ್ಸ್ ಅಂತ. ಅವರ ಕೆಪಾಸಿಟಿ ಬಗ್ಗೆ ಅಲ್ಲ, ಅವರ ಕೆಪಾಬಿಲಿಟಿ ಬಗ್ಗೆ ಅಲ್ಲ. ಕಾಂಗ್ರೆಸ್ ಅವ್ರಿಗೂ ಕೂಡ ಮುದ್ದಹನುಮೇಗೌಡರ ಮೇಲೆ ಒಂದಿಷ್ಟು ವಿಶ್ವಾಸ ಇತ್ತು. ಅದಕ್ಕೆ ಅವರು ಪ್ರತಿಕೂಲವಾಗಿ
ಇರೋದ್ರೆ ಅಂದ್ರೆ he has not supported that. ಒಂದು ವಿಚಾರ ನಾನು ಇಲ್ಲಿ ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೀನಿ. 2014ರಲ್ಲಿ MP ಆಗಿದ್ದು ಮುದ್ದಹನುಮೇಗೌಡರು ಕಾಂಗ್ರೆಸ್ ಪಾರ್ಟಿಯಿಂದ. 2019ರ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ದೇಶದಲ್ಲಿ ಟಿಕೆಟ್ ಕೈ ತಪ್ಪಿದಂತ ಸಿಟ್ಟಿಂಗ್ ಎಂಪಿಗಳ ಪೈಕಿ ಮುದ್ದಹನುಮೇಗೌಡರು ಕೂಡ ಒಬ್ರು. ತ್ಯಾಗ ಮಾಡಿದ್ರೆ ಅಸಮಾಧಾನ ಕೂಡ ಅಲ್ಲೂ ಇತ್ತು. ಎಸ್ ಸರ್, ಡೆಫಿನೆಟ್ಲಿ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಬಗ್ಗೆ ಒಂದಿಷ್ಟು ಒಲವು ಇತ್ತು. ಅದಕ್ಕೆ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನುವಂತ ಒಂದಿಷ್ಟು ಕಹಿ ನೆನಪುಗಳು ಇವತ್ತಿಗೂ ಇದೆ. ಮತ್ತೆ ಈಗ ಬಂದಿರೋದು ಕೂಡ ಲಾಸ್ಟ್ ಮೂಮೆಂಟ್, ನೀವು ಅವಾಗ ಎಕ್ಸ್ಪ್ರೆಸ್ ಮಾಡಿದ್ರ ಹಾಗೆ. ಹಾಗಾಗಿ ಇಲ್ಲಿರುವ ಉಸ್ತುವಾರಿ ಮಿನಿಸ್ಟರ್ ಆಗಲಿ ಇವರಾಗ್ಲಿ ಅವರ ಜೊತೆಗೆ ಇವತ್ತಿಗೆ ಎಷ್ಟು ಮಟ್ಟಿಗೆ ನಿಲ್ತಾರೆ, ಕೆಳಗಡೆ ಹಂತರ ಕಾರ್ಯಕರ್ತರು ಎಷ್ಟು ಮಟ್ಟಿಗೆ ನಿಲ್ತಾರೆ ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲಿ ಹೆವಿ ವೇಟ್ ಕ್ಯಾಂಡಿಡೇಟು ನಂಬರ್ 1, ನಂಬರ್ 2 ದಿಸ್ ಇಸ್ MP ಎಲೆಕ್ಷನ್, ನಂಬರ್ 3 ನಿಮಗೆ ಇಂತಲ್ಲಿ ಅಂದ್ರೆ ತುಮಕೂರು ಕ್ಷೇತ್ರದಲ್ಲಿ ಆಲ್ರೆಡಿ ಒಂದಿಷ್ಟು ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಇದೆ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಯಾವ ಮಟ್ಟಕ್ಕೆ ಯಾವ ರೀತಿಯಿಂದ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಪ್ಲಸ್ 5 ಗ್ಯಾರಂಟೀಸ್ ಆರ್ ಆಲ್ಸೋ ವೆರಿ ಹೆವಿ ವೇಟ್. ಇವಾಗ ಬರೇ ಕ್ಯಾಂಡಿಡೇಚರು ಇಲ್ಲದ್ರೆ ಜನರದ ಬಗ್ಗೆ ನಾವೇನು ಅಂದ್ರೆ ಕೆಳಮಟ್ಟದ ಕಾರ್ಯಕರ್ತರು ಯಾವ ರೀತಿ ಸಾಥ್ ಕೊಡ್ತಾರೆ MP ಎಲೆಕ್ಷನ್ ಅಲ್ಲಿ. ಯಾಕೆ MP ಎಲೆಕ್ಷನ್ ಅಲ್ಲಿ ಅದು ತುಂಬಾ ಮುಖ್ಯ ಆಗುತ್ತೆ. ಕ್ಯಾಂಡಿಡೇಟ್ ಹಿಮ್ಸೆಲ್ಫ್ ಕೆನಾಟ್ ಗೋ. ಇಟ್ ಇಸ್ ಅ ವೆರಿ ವಾಸ್ಟ್ ದಿಸ್ ಒನ್ ಅನ್ಲೆಸ್ ಅಂಟಿಲ್ ಯುವರ್ ಕೇಡರ್ ಡಸಂಟ್ ಪರ್ಫಾರ್ಮ್. ಕೇಡರ್ ಅವ್ರು ಅಲ್ಲಿ ನಿಂತ್ಕೊಂಡು ಒಂದಿಷ್ಟು ಜವಾಬ್ದಾರಿ ತಗೊಂಡು ನಾ ಇಷ್ಟು ವೋಟ್ ಹಾಕಿಸ್ತೀನಿ ದಯವಿಟ್ಟು ಹಿಂಗೆ ಮಾಡಿ ಅಂತ ಡೆಲಿವರಿ ಮಷೀನರಿ ಡೆಲಿವರಿ ಮಾಡದೇ ಇದ್ರೆ ಇಟ್ ಕ್ಯಾನ್ ನೆವರ್ ಹ್ಯಾಪನ್. ಸೊ ಅದ್ರ ಬಗ್ಗೆ ನಮಗೆ ಒಂದಿಷ್ಟು ಡೌಟ್ ಬರ್ತಾ ಇದೆ ಕಾಂಗ್ರೆಸ್ಸಿನ ಕಡೆ. ಹಾಗಾಗಿ ನಾವು ಇಂತಲ್ಲಿ ಗ್ಯಾರಂಟಿಯ ಪ್ರಭಾವ ಇಲ್ಲಿ ಇದ್ರೂ ಕೂಡ MP ಎಲೆಕ್ಷನ್ ನಲ್ಲಿ ಒಂದಿಷ್ಟು ಸೋಮಣ್ಣ ಅವ್ರ ಕಡೆ ಹೋಗ್ಬೋದು ಅಂತ. ಮತ್ತೆ ಇವರು ಬರೀ ಲಿಂಗಾಯತರು ಸೋಮಣ್ಣ ಒಕ್ಕಲಿಗರದ ಜೊತೆಗೆ ಬರಲ್ಲ ಅಂತ ಅನ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ JDS ಅವರು ಇತ್ಲ ಕಡೆ ಇದ್ದಾರೆ. ಸೊ ಹಾಗಾಗಿ ಅವರಿಂದ ಕೂಡ ಒಕ್ಕಲಿಗರ ಓಟ್ ಇತ್ಲ ಕಡೆ ಬರೋದಿದೆ. ಸೊ ಒಕ್ಕಲಿಗರ ಸಮಾಜವೇ ಈಗ ಕಾಂಗ್ರೆಸ್ಸನ್ನ ಕೈ ಬಿಡಬಹುದಾ ಈ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದು. ದಿಸ್ ಇಸ್ ನಾಟ್ ಪ್ಯಾನ್ ಕರ್ನಾಟಕ ಬಟ್ ಎಸ್ಪೆಷಲಿ ಫಾರ್ ತುಮಕೂರು ಇಟ್ ಇಸ್ ಟ್ರೂ. ಹಾಗಾಗಿ ನನಗೆ ಎಲ್ಲೋ ಒಂದು ತೂಕ ಸೋಮಣ್ಣ ಅವ್ರದ್ದು ಹೆಚ್ಚಾಗಿದೆ ಅಂತ ಈಗಲೂ ಅಂದ್ರೆ ನಾನು ಪುರಾಣಿಕ್ ಸರ್ ಮಾತಾಡೋದು ನೋಡ್ತಾ ಇದ್ದೆ. ಹಿ ವಾಸ್ ಮೋರ್ ಟು ಬ್ಯಾಲೆನ್ಸ್ಡ್ ಆರ್ ಮೋರ್ ಟು ಅಂದ್ರೆ ಒಂದಿಷ್ಟು ಉಲ್ಟಾ ರಿಸಲ್ಟ್ಸ್ ಬರುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು. ತುಂಬಾ ಕ್ಲೋಸ್ ಕಂಟೆಸ್ಟ್ ಅಂತ. ಐ ಸಮ್ಹೌ ಫೀಲ್ ಸೋಮಣ್ಣ ಹ್ಯಾಸ್ ಎನ್ ಎಡ್ಜ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.